ಯೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ನಿಮ್ಮ ಎಲ್ಲರಿಗೂ ತುಂಬಾನೇ ಇಷ್ಟವಾದ ತುಂಬಾನೇ ಭಯಂಕರವಾದ ಥ್ರಿಲ್ಲರ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಮೂವಿಯನ್ನ ನೋಡಿ ಹೆದರ್ಕೊಳ್ದೆ ಇರೋರೇ ಇಲ್ಲ. ಆ ಮಟ್ಟಿಗೆ ತುಂಬಾ ಸೂಪರ್ ಆಗಿರುವ ಒಂದು ಮೂವಿ. ಒಂದು ಫ್ಯಾಮಿಲಿ ಒಂದು ಹೊಸ ಮನೆಗೆ ಶಿಫ್ಟ್ ಆಗ್ತಾರೆ. ಆ ಹೊಸ ಮನೆಯಲ್ಲಿ ಅಮಾನುಷ್ಯ ಘಟನೆಗಳೆಲ್ಲ ನಡೆಯುತ್ತೆ. ಆಮೇಲೇನೆ ಗೊತ್ತಾಗುತ್ತೆ ಇದಕ್ಕೂ ಮುಂಚೆ ಆ ಮನೆಯಲ್ಲಿ ಇದ್ದವರು ನೇಣ ಹಾಕೊಂಡು ಸತ್ತೋಗಿದ್ದಾರೆ ಅಂತ. ಅವ್ರಗಳ ಆತ್ಮನೇ ಇವಾಗ ದೆವ್ವವಾಗಿ ಸುತ್ತಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ಆ ದೆವ್ವಗಳ ಹತ್ರ ಇಂದ ಈ ಫ್ಯಾಮಿಲಿ ತಪ್ಪಿಸಿಕೊಂಡು ಬಂದ್ರ ಅನ್ನೋದನ್ನ ಸೂಪರ್ ಥ್ರಿಲ್ಲರ್ ಆಗಿ ಹೇಳಿರುವ ಮೂವಿನೇ ದಿ ಕಾಂಜರಿಂಗ್. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಈ ಮೂವಿಯ ಹೀರೋ ಮತ್ತೆ ಹೀರೋಯಿನ್ ಅನ್ನ ತೋರಿಸ್ತಾರೆ. ಹೀರೋನ ಹೆಸರು ಎಡ್ ವಾರೆಂಟ್, ಹೀರೋಯಿನ್ ಹೆಸರು ಲೊರೈನ್ ವಾರೆಂಟ್. ಇಬ್ಬರು ಗಂಡ ಹೆಂಡತಿನೇ. ಇಬ್ಬರು ಸೇರಿ ದೆವ್ವಗಳನ್ನ ಓಡಿಸಿದ ಬಗ್ಗೆ ಒಂದು ಮೀಟಿಂಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅವ್ರಗಳ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಈ ಕಡೆ ಒಂದು ಹಸ್ಬೆಂಡ್ ಮತ್ತೆ ವೈಫ್ ಅವರ ಫ್ಯಾಮಿಲಿಯನ್ನ ಶಿಫ್ಟ್ ಮಾಡಿ ಒಂದು ಹೊಸ ಮನೆಗೆ ಬರ್ತಾ ಇದ್ದಾರೆ. ಆದ್ರೆ ಅವ್ರಗಳ ನಾಯಿ ಮಾತ್ರ ಮನೆ ಒಳಗಡೆ ಏನನ್ನೋ ನೋಡಿ ತುಂಬಾನೇ ಹೆದರ್ಕೊಂಡಿರೋ ಹಾಗೆ ಒಳಗಡೆ ಬರ್ತಾನೆ ಇಲ್ಲ, ಹೊರಗಡೆನೆ ನಿಂತಿದೆ. ಅವ್ರಗಳಿಗೆ ಆಂಡ್ರಿಯಾ, ನೆನ್ಸಿ, ಕ್ರಿಸ್ಟಿನ್, ಸಿಂಡಿ, ಏಪ್ರಿಲ್ ಅಂತ 5 ಹೆಣ್ಣು ಮಕ್ಕಳಿದ್ದಾರೆ. ಹೀಗೆ ಇರ್ಬೇಕಾದ್ರೆ ಆ ಹೊಸ ಮನೆಯಲ್ಲಿ ಇವ್ರಗಳ ಕೊನೆ ಮಗಳಾದ ಏಪ್ರಿಲ್ಗೆ ಕನ್ನಡಿ ಇಟ್ಟಿರುವ ಒಂದು ಮ್ಯೂಸಿಕ್ ಬಾಕ್ಸ್ ಸಿಗುತ್ತೆ. ಆವತ್ತು ರಾತ್ರಿ ಇವ್ರಗಳ 5 ಜನನು ಸೇರಿ ಹೈಡ್ ಅಂಡ್ ಕ್ಲಾಪ್ ಅನ್ನೋ ಗೇಮ್ ಅನ್ನ ಆಟ ಆಡ್ತಾ ಇರ್ಬೇಕಾದ್ರೆ ಗೊತ್ತಿಲ್ಲದೆ ಒಂದು ವುಡನ್ ಬಾಕ್ಸ್ ಅನ್ನ ಹೊಡೆದಾಕ್ ಬಿಡ್ತಾ ಇದ್ದಾರೆ. ಅವ್ರಗಳ ತಂದೆ ಏನು ಅಂತ ನೋಡ್ತಾರೆ. ಯಾವ್ದೋ ಒಂದು ರೂಮ್ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ ಇಡೋದಕ್ಕಾಗಿ ಈ ವುಡ್ ಗಳನ್ನ ಯೂಸ್ ಮಾಡಿರೋ ತರ ಕಾಣ್ತಾ ಇದೆ. ಅದು ಇವ್ರಗಳಿಗೆ ಗೊತ್ತಾಗುತ್ತೆ. ಸೊ ಅಲ್ಲಿರುವ ವುಡನ್ ಬೋರ್ಡ್ ಎಲ್ಲವನ್ನು ತೆಗಿತಾರೆ. ಅದು ಯಾವ ರೂಮ್ ಅಂತ ತಿಳ್ಕೊಳ್ಳೋದಕ್ಕಾಗಿ. ಕೊನೆಯದಾಗಿ ಆ ಮನೆಯಲ್ಲಿರುವ ಬೇಸ್ಮೆಂಟ್ ಗೆ ಹೋಗೋ ದಾರಿ ಅದು ಅನ್ನೋದು ಗೊತ್ತಾಗುತ್ತೆ. ಒಳಗಡೆ ಹೋಗಿ ನೋಡಿದ್ರೆ ತುಂಬಾನೇ ವೇಸ್ಟ್ ಆಗಿರುವ ಥಿಂಗ್ಸ್ ಎಲ್ಲ ಇದೆ. ಆ ಸಮಯದಲ್ಲಿ ಅವರ ಮನೆ ನಾಯಿ ಸುಮ್ನೆ ಬೊಗಳ್ತಾನೆ ಇರೋದ್ರಿಂದ ತಂದೆ ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆ ತಾಯಿ ಅವರ ಕಾಲಲ್ಲಿ ಏನೋ ಗಾಯ ಆಗಿರೋ ತರ ಒಂದು ಬ್ಲಾಕ್ ಶೇಡ್ ಕಾಣ್ತಾ ಇದೆ. ಅದು ಮಾತ್ರ ಇಲ್ಲದೆ ಆ ಮನೆಯಲ್ಲಿರುವ ಕ್ಲಾಕ್ಸ್ ಎಲ್ಲವೂ ಕರೆಕ್ಟ್ ಆಗಿ 3 ಗಂಟೆ 7 ನಿಮಿಷಕ್ಕೆ ಸ್ಟಾಪ್ ಆಗಿದೆ. ಅದು ಮಾತ್ರ ಇಲ್ಲ, ಅವ್ರಗಳ ನಾಯಿ ಒಂದು ಜಾಗದಲ್ಲಿ ಸತ್ತು ಬಿದ್ದಿರೋದನ್ನ ಕೊನೆ ಮಗಳು ಏಪ್ರಿಲ್ ನೋಡ್ತಾಳೆ. ಈ ಕಡೆ ನಮ್ಮ ಹೀರೋ ಅವನ ಮನೆಯಲ್ಲಿ ನೆನಪಿಗಾಗಿ ಅವನು ದೆವ್ವಗಳನ್ನ ಓಡಿಸಾದ ಮೇಲೆ ದೆವ್ವಗಳಿಂದ ಅಫೆಕ್ಟ್ ಆಗಿರುವ ಒಂದು ತಿಂಗನ್ನ ತಗೊಂಡು ಬಂದು ಅವನ ಮನೆಯಲ್ಲೇ ಮ್ಯೂಸಿಯಂ ತರ ಸೆಟ್ ಮಾಡಿಟ್ಟಿರ್ತಾನೆ. ಅವನ ಮನೆಗೆ ಒಂದು ಪ್ರೆಸ್ ರಿಪೋರ್ಟರ್ ಬಂದಿರ್ತಾರೆ. ಅದರಲ್ಲಿ ಆನಬೆಲಾ ಅನ್ನೋ ದೆವ್ವದ ಬಗ್ಗೆ ಆ ಪ್ರೆಸ್ ರಿಪೋರ್ಟರ್ ಹತ್ರ ಈ ಗೊಂಬೆ ಒಳಗಡೆನೆ ತುಂಬಾನೇ ಕ್ರೂರವಾದ ದೆವ್ವ ಇದೆ, ತುಂಬಾನೇ ಪವರ್ಫುಲ್ ಅದು ಅಂತ ಇನ್ಫಾರ್ಮೇಶನ್ ಅನ್ನ ಹೇಳ್ತಾ ಇರ್ತಾನೆ ನಮ್ಮ ಹೀರೋ. ಈ ಕಡೆ ಈ ಮನೆಯಲ್ಲಿ ಕರೆಕ್ಟ್ ಆಗಿ 3 ಗಂಟೆ 7 ನಿಮಿಷ ಆಗಿದ ತಕ್ಷಣ ಕ್ಲಾಕ್ಸ್ ಎಲ್ಲವೂ ಸ್ಟಾಪ್ ಆಗ್ಬಿಡ್ತಾ ಇದೆ. ಕರೆಕ್ಟ್ ಆಗಿ ಆ ಟೈಮಿಗೆ ದೆವ್ವ ಬರುತ್ತೆ ಅನ್ಸುತ್ತೆ. ಅದೇ ತರ ಕ್ರಿಶ್ಚಿಯನ್ ಅನ್ನೋ ಹುಡುಗಿ ಅವಳ ಬೆಡ್ ಅಲ್ಲಿ ಮಲ್ಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅವಳ ಕಾಲನ್ನ ಯಾರೋ ಹಿಡಿದು ಎಳೆಯೋ ತರ ಫೀಲ್ ಆಗ್ತಾ ಇದೆ. ಅದು ಮಾತ್ರ ಇಲ್ಲದೆ ತುಂಬಾನೇ ಕೆಟ್ಟ ದುರ್ವಾಸನೆ ಬರ್ತಾ ಇದೆ. ಈ ಮಕ್ಕಳಲ್ಲಿ ಸಿಂಡಿ ಅನ್ನೋ ಒಂದು ಹುಡುಗಿಗೆ ಮಾತ್ರ ನಿದ್ದೆಯಲ್ಲಿ ಎದ್ದು ನಡೆಯುವ ಅಭ್ಯಾಸ ಇರುತ್ತೆ. ಅಂದ್ರೆ ನಿದ್ದೆಗಣ್ಣಲ್ಲಿ ನಡೀತಾರಲ್ಲ ಆ ತರ ಒಂದು ಕಾಯಿಲೆ. ಸೊ ನಿದ್ದೆಯಲ್ಲೇ ಎದ್ದು ಬಂದು ಒಂದು ಕಬೋರ್ಡ್ಗೆ ಡಿಚ್ಚಿ ಮಾಡ್ಕೋತಾ ಇದ್ದಾಳೆ ಹುಡುಗಿ. ನೆಕ್ಸ್ಟ್ ದಿನ ಬೆಳಿಗ್ಗೆ ಆ ತಾಯಿಗೆ ಅವರ ಮೈಯಲ್ಲಿ ಇನ್ನ ತುಂಬಾ ಗಾಯಗಳು ಕಾಣಿಸ್ಕೋತಾ ಇವೆ. ಆಟೋಮೆಟಿಕ್ ಗಾಯಗಳು ಬಂದಿವೆ ಅವರ ಮೈಯಲ್ಲಿ. ಅವ್ರಗಳಿಗೆ ಏನುವೇ ಅರ್ಥ ಆಗ್ತಾ ಇಲ್ಲ. ಅದು ಮಾತ್ರ ಇಲ್ಲ, ಅವರ ತಂದೆ ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಪಿಜನ್ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದು ತುಂಬಾನೇ ಒದ್ದಾಡಿ ಸಂಬಂಧನೇ ಇಲ್ಲದೆ ಸಾಯ್ತಾ ಇದೆ ಆ ಪಾರಿವಾಳ. ಇವಾಗ ಇವನ್ನೆಲ್ಲ ನೋಡ್ಬೇಕಾದ್ರೆ ಆ ಮನೆಯಲ್ಲಿ ಏನೋ ಸೂಪರ್ ನ್ಯಾಚುರಲ್ ವಿಷಯ ಇದೆ ಅನ್ನೋದು ಮಾತ್ರ ನಮಗೆ ಅರ್ಥ ಆಗ್ತಾ ಇದೆ. ಹೀಗೆ ಇರ್ಬೇಕಾದ್ರೆ ಆ ಮನೆಯಲ್ಲಿರುವ ಮಕ್ಕಳು ಎಲ್ಲರೂ ಸ್ಕೂಲಿಗೆ ಹೊರಡ್ತಾರೆ, ತಂದೆನು ಕೆಲ್ಸಕ್ಕೆ ಹೊರಡ್ತಾರೆ. ಇವಾಗ ಮನೆಯಲ್ಲಿ ಆ ಚಿಕ್ಕ ಹುಡುಗಿ ಏಪ್ರಿಲ್ ಮತ್ತೆ ಅವರ ತಾಯಿ ಮಾತ್ರನೇ ಇರೋದು. ಆದ್ರೆ ಆ ಚಿಕ್ಕ ಹುಡುಗಿ ಏಪ್ರಿಲ್ ಯಾರ ಜೊತೆನೋ ಒಬ್ಬಳೆ ಒಂಟಿಯಾಗಿ ಮಾತಾಡ್ತಾ ಇದ್ದಾಳೆ. ಆಮೇಲೆ ಅವಳ ತಾಯಿಯನ್ನ ಕರೆದು ಹೈಡ್ ಅಂಡ್ ಕ್ಲಾಪ್ ಆಟವನ್ನ ಆಟ ಆಡ್ತಾಳೆ. ಹೈಡ್ ಅಂಡ್ ಕ್ಲಾಪ್ ಆಟ ಅಂತ ಹೇಳಿದ್ರೆ ಒಬ್ಬರು ಕಣ್ಣನ್ನ ಕಟ್ಕೋಬೇಕು, ಇನ್ನೊಬ್ಬರು ಹೋಗಿ ಹೌಸ್ಕೋಬೇಕು. ಕಣ್ಣಿಗೆ ಬಟ್ಟೆ ಕಟ್ಟಿರೋರು ಕ್ಲಾಪ್ ಸದ್ದನ್ನ ಕೇಳಿ ಹೌಸ್ಕೊಂಡಿರೋರನ್ನ ಕಂಡು ಹಿಡಿಬೇಕು. ಹೀಗಿರ್ಬೇಕಾದ್ರೆ ಆ ಚಿಕ್ಕ ಹುಡುಗಿ ಹೌಸ್ಕೋತಾ ಇದ್ದಾಳೆ. ಅವಳ ತಾಯಿ ಅವಳನ್ನ ಹುಡುಕ್ತಾ ಇದ್ದಾರೆ. ಆ ಚಿಕ್ಕ ಹುಡುಗಿ ಕ್ಲಾಪ್ ಮಾಡುವ ಸದ್ದನ್ನ ಕೇಳಿ ಎಲ್ಲ ರೂಮಿಗೆ ಹೋಗ್ತಾ ಇದ್ದಾರೆ ತಾಯಿ. ಹಾಗೆ ಒಂದು ರೂಮಿಗೆ ಬರ್ಬೇಕಾದ್ರೆ ಅಲ್ಲಿರುವ ಕಬೋರ್ಡ್ ಆಟೋಮೆಟಿಕ್ ಓಪನ್ ಆಗಿ ಅದ್ರ ಒಳಗಡೆಯಿಂದ 2 ಕೈ ಬಂದು ಚಪ್ಪಾಳೆ ಮಾಡುತ್ತೆ. ಸರಿ, ನಮ್ಮ ಹುಡುಗಿನೇ ಚಪ್ಪಾಳೆ ಮಾಡ್ತಾ ಇರ್ಬೇಕು ಅಂತ ಕಬೋರ್ಡ್ ಒಳಗಡೆ ತಾಯಿ ಹುಡುಕ್ತಾ ಇರ್ಬೇಕಾದ್ರೆ ಮಗಳು ಬೇರೆ ಸೈಡ್ ಇಂದ ಬರ್ತಾ ಇದ್ದಾಳೆ. ಹಾಗಾದ್ರೆ ಒಳಗಡೆ ಇದ್ದವರು ಯಾರು ಅಂತ ಹೆದರ್ಕೊಂಡು ತಾಯಿ ಆ ಕಬೋರ್ಡ್ ಅನ್ನ ಚೆನ್ನಾಗಿ ಹುಡುಕ್ತಾರೆ. ಆದ್ರೆ ಒಳಗಡೆ ಯಾರನ್ನು ಕಾಣ್ತಾ ಇಲ್ಲ. ಸೊ ತಾಯಿ ಅದನ್ನ ದೊಡ್ಡದಾಗಿ ಕೇರ್ ಮಾಡಲ್ಲ. ಹಾಗೆ ಇರ್ಬೇಕಾದ್ರೆ ಆವತ್ತು ರಾತ್ರಿ ಎಲ್ಲರೂ ಮಲ್ಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ
ಕ್ರಿಸ್ಟಿನ್ ಹುಡುಗಿ ಮುಳುಗಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಅವಳ ಕಾಲನ್ನ ಹಿಡಿದು ಯಾರೋ ಎಳಿತಾ ಇದ್ದಾರೆ. ಆದ್ರೆ ಈ ಸಲ ತುಂಬಾ ಫೋರ್ಸ್ ಇಂದ ಎಳೆದಿರೋದ್ರಿಂದ ಹುಡುಗಿ ತುಂಬಾನೇ ಗಾಬರಿ ಆಗ್ತಾ ಇದ್ದಾಳೆ, ಹೆದರ್ಕೋತಾ ಇದ್ದಾಳೆ. ಆವಾಗ ಡೋರ್ ಹಿಂದೆ ಯಾರೋ ನಿಂತಿರೋ ಹಾಗೆ ಕ್ರಿಸ್ಟಿನ್ ಹುಡುಗಿಗೆ ಕಾಣ್ತಾ ಇದೆ. ಆವಾಗ ಕ್ರಿಶ್ಚಿಯನ್ ಹೆದರ್ಕೊಂಡು ತುಂಬಾನೇ ಜೋರಾಗಿ ಕಿರ್ಚ್ಕೋತಾಳೆ. ಅವಳು ಮಾಡಿದ್ದ ಸದ್ದಲ್ಲಿ ಪಕ್ಕದಲ್ಲಿ ಮಲಗಿದ್ದ ನ್ಯಾನ್ಸಿ ಕೂಡ ಎದ್ದು ಬಿಡ್ತಾಳೆ. ಬಟ್ ಆದ್ರೆ ನ್ಯಾನ್ಸಿ ಕಣ್ಣಿಗೆ ಮಾತ್ರ ಯಾರನ್ನು ಕಾಣ್ತಾ ಇಲ್ಲ. ಆದ್ರೆ ಆ ರೂಮ್ ಅಲ್ಲಿ ಮಾತ್ರ ಭಯಂಕರವಾದ ತುಂಬಾನೇ ದುರ್ವಾಸನೆ ಬರ್ತಾ ಇದೆ, ಕೆಟ್ಟ ಸ್ಮೆಲ್ ಬರ್ತಾ ಇದೆ. ಸೊ ಅವರ ತಂದೆ ತಾಯಿಯನ್ನ ಎಬ್ಬಿಸಿ ಎಲ್ಲವನ್ನು ಹೇಳ್ತಾರೆ ಮಕ್ಕಳು. ಆಮೇಲೆ ಹೇಗೋ ತಂದೆ ತಾಯಿ ಮಕ್ಕಳು ಎಲ್ಲರನ್ನು ಸಮಾಧಾನ ಮಾಡಿ ಮಲಗಿಸ್ಬಿಟ್ಟು ಹೋಗ್ತಾರೆ. ಹೀಗೆ ಇರ್ಬೇಕಾದ್ರೆ ನೆಕ್ಸ್ಟ್ ದಿನ ಅವರ ತಾಯಿಯ ಗಾಯ, ಅವರ ಮೈಯಲ್ಲಿರುವ ಗಾಯ ಎಲ್ಲವೂ ಇನ್ಕ್ರೀಸ್ ಆಗ್ತಾನೆ ಇದೆ. ಸೊ ಟ್ಯಾಬ್ಲೆಟ್ ಅನ್ನು ಹಾಕೊಂಡು ಮಲ್ಗೋಣ ಅಂತ ಹೋಗ್ಬೇಕಾದ್ರೆ ಯಾವುದೋ ಚಿಕ್ಕ ಮಗು ಆಟ ಆಡ್ತಾ ಇರೋ ತರ ಸದ್ದು ಕೇಳುತ್ತೆ. ಸೊ ಎಲ್ಲಾ ಮಕ್ಕಳು ಮಲಗಿದ್ದಾರಾ ಅಂತ ಚೆಕ್ ಮಾಡ್ತಾರೆ ತಾಯಿ. ಅದೇ ತರ ಮಕ್ಕಳು ಎಲ್ಲರೂ ಆರಾಮಾಗಿ ಮಲಗಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾರು ಆಟ ಆಡ್ತಾ ಇರೋದು ಅಂತ ಸದ್ದು ಕೇಳುವ ಜಾಗಕ್ಕೆ ಹುಡಿಕೊಂಡು ಹೋಗ್ತಾರೆ ತಾಯಿ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಗೋಡೆಗಳಲ್ಲಿ ಇರುವ ಫೋಟೋಸ್ ಎಲ್ಲ ಆಟೋಮೆಟಿಕ್ ಕೆಳಗಡೆ ಬಿದ್ದು ಹೊಡೆದಾಗ್ತಾ ಇವೆ. ಆದ್ರೂ ಕೂಡ ಆ ಸೌಂಡ್ ಅನ್ನ ಫಾಲೋ ಮಾಡಿ ಕೆಳಗಡೆ ಬರ್ತಾರೆ ತಾಯಿ. ಆವಾಗ ನಿಧಾನಕ್ಕೆ ಬೇಸ್ಮೆಂಟಿನ ಡೋರು ಆಟೋಮೆಟಿಕ್ ಓಪನ್ ಆಗುತ್ತೆ. ತಾಯಿ ಕೂಡ ನಿಧಾನಕ್ಕೆ ಹೆದರ್ಕೊಂಡು ಮೆತ್ತಿಗೆ ಹಾಗೆ ಬೇಸ್ಮೆಂಟ್ ಒಳಗಡೆ ಹೋಗ್ತಾರೆ. ಆವಾಗ ಸಡನ್ ಆಗಿ ಆ ಡೋರ್ ಫಟ್ ಅಂತ ಕ್ಲೋಸ್ ಆಗ್ಬಿಡುತ್ತೆ. ಇವರು ಕೆಳಗಡೆ ಬಿದ್ದೋಗ್ತಾ ಇದ್ದಾರೆ. ಏನ್ ಮಾಡೋದು ಅಂತಾನೆ ಅವರಿಗೆ ಗೊತ್ತಾಗ್ತಾ ಇಲ್ಲ, ತುಂಬಾ ಹೆದರ್ಕೊಬಿಟ್ಟಿದ್ದಾರೆ. ಸೊ ಬೇಗನೆ ಮೇಲ್ಗಡೆ ಓಡಿ ಹೋಗ್ತಾರೆ. ಆವಾಗ ಅಲ್ಲಿ ಉರಿತಾ ಇದ್ದ ಒಂದೇ ಒಂದು ಬಲ್ಬ್ ಮಾತ್ರ, ಅದು ಕೂಡ ಫ್ಯೂಸ್ ಹೋಗಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಇವಾಗ ರೂಮ್ ಕಂಪ್ಲೀಟ್ ಆಗಿ ಡಾರ್ಕ್ ಆಗ್ಬಿಟ್ಟಿದೆ. ಇವ್ರುಗಳಿಗೆ ಭಯದಲ್ಲಿ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಜೀವನೇ ಹೋದಂಗ ಆಗ್ತಾ ಇದೆ ಅವರಿಗೆ. ಸೊ ಕೈಯಲ್ಲಿರುವ ಒಂದು ಮ್ಯಾಚ್ ಬಾಕ್ಸ್ ಅನ್ನ ತಗೊಂಡು ಅದರಲ್ಲಿ ಬೆಂಕಿನ ಕಚ್ಚಿಸಿ ನೋಡ್ತಾರೆ. ಆವಾಗ ಸಡನ್ ಆಗಿ ಯಾರೋ ತಾಯಿಯ ಹಿಂದೆ ಬಂದು ಚಪಾಳೆ ಮಾಡ್ತಾ ಇದ್ದಾರೆ. ಅಷ್ಟೇ ತಾಯಿ ಏನಾದ್ರು ಅಂತಾನೆ ಗೊತ್ತಾಗ್ಲಿಲ್ಲ. ಈ ಕಡೆ ಸಿಂಡಿ ಅನ್ನೋ ಹುಡುಗಿಗೆ ರಾತ್ರಿಯಲ್ಲಿ ನಡೆಯುವ ಅಭ್ಯಾಸ ಇದೆ ಅಲ್ವಾ, ಮತ್ತೆ ಬಂದು ಆ ಕಬೋರ್ಡ್ ಅಲ್ಲಿ ಡ್ಯಾಶ್ ಮಾಡ್ಕೋತಾ ಇದ್ದಾಳೆ. ಆವಾಗ ಅವಳ ಅಕ್ಕ ಅವಳನ್ನ ಹಿಡಿದು ಬೆಡ್ ಅಲ್ಲಿ ಮಲಗಿಸೋಣ ಅಂತ ಬರ್ಬೇಕಾದ್ರೆ ಆವಾಗ ಒಂದು ವಿಚಿತ್ರವಾದ ಕ್ರೂರವಾದ ರೂಪ ಕಬೋರ್ಡ್ ಮೇಲೇನೆ ಕೂತಿದೆ. ಸಡನ್ ಆಗಿ ಜಂಪ್ ಮಾಡಿ ಆ ಹುಡುಗಿನ ಅಟ್ಯಾಕ್ ಮಾಡುತ್ತೆ. ಈ ಟೈಮಲ್ಲೇ ಅವರ ತಂದೆ ಕೆಲಸ ಮುಗಿಸಿ ಮನೆಗೆ ಬರ್ತಾ ಇರ್ತಾರೆ. ಹತ್ತತ್ರ ಬಂದಾಯ್ತು. ಆವಾಗ ಮನೆ ಒಳಗಡೆಯಿಂದ ಜೋರಾಗಿ ಮಕ್ಕಳು ಕಿರ್ಚ್ಕೊಳ್ಳೋ ಸದ್ದು ಕೇಳುತ್ತೆ. ಸೊ ತಂದೆ ಹೆದರ್ಕೊಂಡು ಗಾಬರಿಯಾಗಿ ಮನೆ ಒಳಗಡೆ ಫಾಸ್ಟ್ ಆಗಿ ಓಡಿ ಹೋಗ್ತಾರೆ. ಒಳಗಡೆ ಬಂದು ಫಸ್ಟ್ ಬೇಸ್ಮೆಂಟ್ ಡೋರ್ ಅನ್ನು ಓಪನ್ ಮಾಡ್ತಾರೆ. ತಾಯಿ ಹೇಗೋ ಎಸ್ಕೇಪ್ ಆಗಿ ಹೊರಗಡೆ ಬರ್ತಾರೆ. ಜೀವಂತವಾಗಿ ಇದ್ದಾರೆ ತಾಯಿ. ಆಮೇಲೆ ಎಲ್ಲರೂ ಸೇರಿ ಆಂಡ್ರಿಯ ರೂಮಿಗೆ ಹೋಗಿ ನೋಡ್ತಾರೆ. ಅಷ್ಟರಲ್ಲಿ ಅಲ್ಲಿದ್ದ ದೆವ್ವ, ಕ್ರೂರವಾದ ರೂಪ ಮಾಯವಾಗ್ಬಿಟ್ಟಿದೆ. ಆದ್ರೂ ಕೂಡ ಇವ್ರುಗಳು ಎಲ್ಲರೂ ತುಂಬಾನೇ ಹೆದರ್ಕೊಂಡಿದ್ದಾರೆ. ಈ ಕಡೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಒಂದು ಯೂನಿವರ್ಸಿಟಿಯಲ್ಲಿ ಇವ್ರುಗಳು ದೆವ್ವಗಳನ್ನ ಹೇಗೆ ಓಡಿಸ್ತಾರೆ, ಅವುಗಳನ್ನ ಹೇಗೆ ಫೇಸ್ ಮಾಡಿ ಅದನ್ನ ದೂರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಆ ಮೀಟಿಂಗ್ ಗೆ ಹೊಸ ಮನೆಯಲ್ಲಿ ಇದ್ದಾರೆ ಅಲ್ವಾ ತಾಯಿ, ಅವರು ಕೂಡ ಬಂದಿರ್ತಾರೆ. ಮೀಟಿಂಗ್ ಎಲ್ಲ ಫಿನಿಶ್ ಆದ ಮೇಲೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅನ್ನ ಮೀಟ್ ಮಾಡಿ ಮಾತಾಡ್ತಾರೆ ತಾಯಿ. ಅವರ ಹೊಸ ಮನೆಯಲ್ಲಿ ನಡೀತಾ ಇರುವ ವಿಚಿತ್ರ ಘಟನೆಗಳ ಬಗ್ಗೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಗೆ ಎಕ್ಸ್ಪ್ಲೈನ್ ಮಾಡಿ ಅವರ ಮನೆಗೆ ಬಂದು ಅದನ್ನ ಸರಿ ಮಾಡಿ ಕೊಡೋದಕ್ಕಾಗಿ ಹೆಲ್ಪ್ ಕೇಳ್ತಾರೆ. ಸರಿ ಅಂತ ನಮ್ಮ ಹೀರೋ ಹೀರೋಯಿನ್ ಅವರ ಜೊತೆ ಆ ಮನೆಗೆ ಹೋಗ್ತಾರೆ. ಅದೇ ತರ ಮನೆಗೆ ಬಂದು ಆ ಮನೆಯಲ್ಲಿ ನಡೆದ ಘಟನೆಗಳ ಬಗ್ಗೆ ವಿಚಾರಿಸ್ತಾರೆ. ಸಡನ್ ಆಗಿ ಯಾರೋ ಬಾಕ್ಲನ್ನ ಕುಟ್ಟೋ ಹಾಗೆ ಸದ್ದು ಕೇಳುತ್ತೆ. ಬೆಳಗ್ಗೆ ಎದ್ದು ನೋಡ್ಬೇಕಾದ್ರೆ ಮನೆಯಲ್ಲಿರುವ ಎಲ್ಲ ಕ್ಲಾಕ್ ಕರೆಕ್ಟ್ ಆಗಿ 3:07 ಸ್ಟಾಪ್ ಆಗಿದೆ. ಪಾರಿವಾಳಗಳೆಲ್ಲ ತುಂಬಾ ಡಿಫ್ರೆಂಟ್ ಆಗಿ ವಿಚಿತ್ರವಾಗಿ ಸತ್ತು ಹೋಗ್ತಾ ಇವೆ ಅಂತ ಎಲ್ಲವನ್ನು ಹೇಳ್ತಾರೆ. ಆಮೇಲೆ ಎಲ್ಲರೂ ಬೇಸ್ಮೆಂಟ್ ಗೆ ಹೋಗಿ ನೋಡ್ತಾರೆ. ಆವಾಗ ನಮ್ಮ ಹೀರೋಯಿನ್ ಗೆ ತುಂಬಾನೇ ಭಯಂಕರವಾದ ಕೆಟ್ಟ ಶಕ್ತಿ ಅಲ್ಲಿ ಇರೋದಾಗಿ ಫೀಲ್ ಆಗುತ್ತೆ. ಹೀಗೆ ಎಲ್ಲರ ಹತ್ರನು ಒಬ್ಬೊಬ್ಬರಾಗಿ ವಿಚಾರಣೆ ಮಾಡ್ಕೊಂಡು ಬರ್ಬೇಕಾದ್ರೆ ಕೊನೆಯದಾಗಿ ಏಪ್ರಿಲ್ ಇದ್ದಾಳಲ್ವಾ, ಕೊನೆ ಹುಡುಗಿ, ಚಿಕ್ಕ ಹುಡುಗಿ, ಆ ಹುಡುಗಿ ಯಾವಾಗ್ಲೂ ಮ್ಯೂಸಿಕ್ ಬಾಕ್ಸ್ ಜೊತೆ ಒಬ್ಬೊಂಟಿಯಾಗಿ ಮಾತಾಡ್ತಾ ಇರ್ತಾಳೆ ಅಲ್ವಾ. ಸೊ ಅವಳ ಹತ್ರ ವಿಚಾರಿಸೋಣ ಅಂತ ನಮ್ಮ ಹೀರೋಯಿನ್ ಅವಳ ಜೊತೆ ಮಾತಾಡ್ತಾರೆ. ತಕ್ಷಣ ಆ ಚಿಕ್ಕ ಹುಡುಗಿ ನಮ್ಮ ಹೀರೋಯಿನ್ ಕೈಗೆ ಆ ಮ್ಯೂಸಿಕ್ ಬಾಕ್ಸ್ ಅನ್ನ ಕೊಡ್ತಾಳೆ. ಅದನ್ನ ನಮ್ಮ ಹೀರೋಯಿನ್ ಪ್ಲೇ ಮಾಡಿ ನೋಡ್ಬೇಕಾದ್ರೆ ಮಿರರ್ ಇಂದ ಒಂದು ವಿಚಿತ್ರವಾದ ರೂಪ, ದೆವ್ವ ರೂಪ ಕಾಣಿಸ್ಕೊಳ್ಳುತ್ತೆ. ತಕ್ಷಣ ಆ ಚಿಕ್ಕ ಹುಡುಗಿ ಹತ್ರ ಈ ಬಾಕ್ಸ್ ನಿನಗೆ ಎಲ್ಲಿ ಸಿಕ್ತು ಅಂತ ಕೇಳ್ಕೊಂಡು ನಮ್ಮ ಹೀರೋಯಿನ್ ಆ ಬಾಕ್ಸ್ ಸಿಕ್ಕಿದ ಜಾಗಕ್ಕೆ ಬರ್ತಾಳೆ.
ಆವಾಗ ನಮ್ಮ ಹೀರೋಯಿನ್ ಅವಳ ಕಣ್ಣಿಗೆ ಮಾತ್ರ ಒಂದು ದೆವ್ವದ ರೂಪ ಕಾಣಿಸ್ಕೊಳ್ಳುತ್ತೆ. ಅದು ನೇಣ ಹಾಕಿರೋ ಹಾಗೆ ಕಾಣುತ್ತೆ. ಈ ಮೂವಿಯನ್ನ ಹಾಗೆ ನೋಡ್ತಾ ಇರ್ಬೇಕಾದ್ರೆ, ಈ ಸೀನ್ ಅನ್ನ ನೋಡ್ಬೇಕಾದ್ರೆ ನಮ್ಗೇನೆ ಒಂಥರ ಅಲ್ಲಾಡ್ಬಿಡುತ್ತೆ, ನಡ್ಗೋಗ್ಬಿಡ್ತೀವಿ. ಸೊ ಇವಾಗ ನಮ್ಮ ಹೀರೋಯಿನ್ಗೆ ಗೊತ್ತಾಗಿದ್ದ ಎಲ್ಲ ವಿಷಯವನ್ನು ಎಲ್ಲರಿಗೂ ಹೇಳ್ತಾಳೆ. ಈ ಮನೆಯಲ್ಲಿ ತುಂಬಾ ದೊಡ್ಡ ದೆವ್ವ ಇದೆ. ಈ ಮನೆ ಒಳಗಡೆ ಎಂಟ್ರಿ ಆಗಿದ್ದ ತಕ್ಷಣವೇ ನಾನು ಅದನ್ನ ನೋಡ್ಬಿಟ್ಟೆ. ಅದು ಮಾತ್ರ ಇಲ್ಲ, ಸ್ಟಾರ್ಟಿಂಗ್ ಅಲ್ಲೇ ನಿಮ್ಮ ಮಕ್ಕಳ ಜೊತೆ ಒಂದು ದೆವ್ವ ನಿಂತಿದ್ದನ್ನು ನಾನು ನೋಡಿದೆ. ಈ ದೆವ್ವಗಳನ್ನ ನಾವು ಓಡಿಸ್ಬೇಕಂದ್ರೆ ಚರ್ಚ್ ಅಲ್ಲಿ ನಾವು ಪರ್ಮಿಷನ್ ತಗೋಬೇಕು. ಫಸ್ಟ್ ಈ ಮನೆಯಲ್ಲಿ ದೆವ್ವ ಇರೋದಾಗಿ ಒಂದು ಎವಿಡೆನ್ಸ್ ಅನ್ನ ನಾವು ಕ್ರಿಯೇಟ್ ಮಾಡಿ ಚರ್ಚ್ಗೆ ಸಬ್ಮಿಟ್ ಮಾಡಬೇಕು. ಆವಾಗಲೇನೆ ಅವರುಗಳು ಅಲೋ ಮಾಡ್ತಾರೆ ನಮ್ಮನ್ನ ಅಂತ ಹೀರೋ ಹೇಳ್ಬೇಕಾದ್ರೆ ಸರಿ ಅಂತ ತಂದೆ ಮತ್ತೆ ತಾಯಿ ಪರ್ಮಿಷನ್ ಕೊಡ್ತಾರೆ. ಸೊ ಅವತ್ತು ರಾತ್ರಿ ಆ ಮನೆಯಲ್ಲಿ ಏನಾದ್ರೂ ಡಿಫರೆಂಟ್ ಆದ ವಿಚಿತ್ರವಾದ ವಾಯ್ಸ್ ಕೇಳುತ್ತಾ ಅಂತ ರೆಕಾರ್ಡರ್ ಅನ್ನ ಇಟ್ಟು ಚೆಕ್ ಮಾಡ್ತಾ ಇರ್ತಾನೆ ನಮ್ಮ ಹೀರೋ. ನೆಕ್ಸ್ಟ್ ದಿನ ಬೆಳಿಗ್ಗೆ ಆ ರೆಕಾರ್ಡರ್ ಅನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಯಾವುದೇ ತರ ವಾಯ್ಸ್ ಕೇಳ್ತಾ ಇಲ್ಲ, ಯಾವುದೇ ತರ ಸದ್ದು ಇಲ್ಲ. ಆವಾಗ ನಮ್ಮ ಹೀರೋಯಿನ್ ಹೀರೋಗೆ ಈ ಮನೆಯ ಬಗ್ಗೆ ಹಿಸ್ಟರಿಯನ್ನ ಹೇಳ್ತಾಳೆ. ತುಂಬಾ ವರ್ಷಗಳ ಹಿಂದೆ ಈ ಮನೆಯನ್ನ ಒಬ್ಬರು ಕಟ್ಟಿದರು. ಅವರ ಹೆಂಡತಿಯ ಹೆಸರು ಬೆಟ್ಸಿಬಾ. ಅವಳು ಒಬ್ಬಳು ಮಾಂತ್ರಿಕ ಲೇಡಿ. ಆದ್ದರಿಂದ ಅವಳಿಗೆ ಹುಟ್ಟಿ ಬರೀ 7 ದಿನ ಆಗಿರುವ ಮಗುವನ್ನ, ಚಿಕ್ಕ ಮಗುವನ್ನ, ಪುಟಾಣಿ ಮಗುವನ್ನ ಬೆಂಕಿಗೆ ಹಾಕಿ ನರಬಲಿ ಕೊಟ್ಟಳು. ಆಮೇಲೆ ಅವಳು ನೇಣಕ್ಕೆ ಹಾಕಿ ಸತ್ತೋದಳು. ಆ ಟೈಮೇ ರಾತ್ರಿ 3:07. ಸಾಯೋಕು ಮುಂಚೆ ಈ ಮನೆಯನ್ನ ಯಾರು ತಗೋತಾರೋ ಅವ್ರುಗಳು ಸತ್ತೋಗ್ತಾರೆ ಅಂತ ಶಾಪವನ್ನ ಬಿಟ್ಬಿಟ್ಟು ಸತ್ತೋಗಿದ್ದಾಳೆ ಆ ಮಾಂತ್ರಿಕ ಲೇಡಿ. ಈ ಇನ್ಸಿಡೆಂಟ್ ಆದ ಮೇಲೆ ತುಂಬಾ ಜನ ಸತ್ತೋಗಿದ್ದಾರೆ ಈ ಜಾಗದಲ್ಲಿ. ಇಲ್ಲಿ ಪಕ್ಕದ ಮನೆಯಲ್ಲಿ ಇದ್ದ ಲೋರಿ ಅನ್ನೋ ಒಬ್ಬ ಚಿಕ್ಕ ಹುಡುಗ ಕೂಡ ಕಾಣೆ ಆಗಿದ್ದಾನೆ, ಮಿಸ್ ಆಗ್ಬಿಟ್ಟಿದ್ದಾನೆ. ಈ ಮನೆ ಬೇರೆ 200 ಎಕರೆ ಅನ್ನೋದ್ರಿಂದ ಅದನ್ನ ಡಿವೈಡ್ ಮಾಡಿ ಒಬ್ಬೊಬ್ಬರಿಗೆ ಮಾರಿದ್ದಾರೆ. ಆದ್ರೆ ಅದನ್ನ ತಗೊಂಡವರು ಎಲ್ಲರೂ ಮಿರಾಕಲ್ ಆಗಿ ಸತ್ತೋಗಿದ್ದಾರೆ. ಹೀಗೆ ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆ ರೆಕಾರ್ಡರ್ ಆಟೋಮೆಟಿಕ್ ಆನ್ ಆಗಿ ಏನೋ ಡಿಫರೆಂಟ್ ಆದ ವಾಯ್ಸ್ ರೆಕಾರ್ಡ್ ಆಗ್ತಾ ಇದೆ. ಯಾಕೆ ಅಂದ್ರೆ ಟೈಮ್ ಇವಾಗ 3:07. ಆ ರೆಕಾರ್ಡರ್ ಇಂದ ಕ್ರೂರವಾದ ವಾಯ್ಸ್ ಕೇಳುತ್ತೆ. ನೆಕ್ಸ್ಟ್ ದಿನ ಒಂದು ಪೊಲೀಸ್ ಆಫೀಸರ್ ಮತ್ತೆ ಒಂದು ಅಸಿಸ್ಟೆಂಟ್ ಅನ್ನ ಕರ್ಕೊಂಡು ಬರ್ತಾರೆ. ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕಾಗಿ ಆ ಮನೆ ಒಳಗಡೆ ಅಲ್ಲಲ್ಲಿ ಕ್ಯಾಮೆರಾಗಳನ್ನ ಸೆಟ್ ಮಾಡಿ ಇಡ್ತಾರೆ. ಹೀಗೆ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಆ ಮನೆಯಲ್ಲಿ ಆ ಫ್ಯಾಮಿಲಿ ಫೋಟೋವನ್ನ ನೋಡ್ತಾರೆ. ಅದನ್ನ ನೋಡಿದ ತಕ್ಷಣನೇ ನಮ್ಮ ಹೀರೋಯಿನ್ಗೆ ಅರ್ಥ ಆಗುತ್ತೆ ಅದು ಒಂದು ಬ್ಯೂಟಿಫುಲ್ ಮೂಮೆಂಟಿನ ಫೋಟೋ ಅಂತ. ಡೋರು ಓಪನ್ ಆಗೋ ತರ ಸದ್ದು ಕೇಳುತ್ತೆ. ಅದಕ್ಕೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಬೇಸ್ಮೆಂಟ್ ಗೆ ಹೋಗಿ ಏನಾದ್ರೂ ಸಿಗುತ್ತಾ ಅಂತ ಚೆಕ್ ಮಾಡಿ ನೋಡ್ತಾರೆ. ಆದ್ರೆ ಅಲ್ಲಿ ಏನನ್ನು ಕಾಣ್ತಾ ಇಲ್ಲ, ಏನುವೇ ಸಿಗ್ತಾ ಇಲ್ಲ. ಸರಿ ಅಂತ ಬೇಸ್ಮೆಂಟ್ ಅನ್ನ ಬಿಟ್ಟು ಹೊರಗಡೆ ಬರ್ಬೇಕಾದ್ರೆ ಆಟೋಮೆಟಿಕ್ ಬೇಸ್ಮೆಂಟ್ ಡೋರು ಕ್ಲೋಸ್ ಆಗ್ತಾ ಇದೆ. ಆಮೇಲೆ ಅವತ್ತು ರಾತ್ರಿ ಇವ್ರುಗಳಿಗೆ ಯಾವುದೇ ತರ ಎವಿಡೆನ್ಸ್ ಸಿಕ್ಲೇ ಇಲ್ಲ. ನೆಕ್ಸ್ಟ್ ದಿನ ಬೆಳಿಗ್ಗೆ ಎಲ್ಲರೂ ಕೂತು ಊಟ ಮಾಡ್ತಾ ಇರ್ಬೇಕಾದ್ರೆ ಆವಾಗ ನಮ್ಮ ಹೀರೋ ತಾಯಿ ಹತ್ರ ನಾವು ಎಲ್ಲ ಕೆಲಸವನ್ನು ನೋಡ್ಕೋತೀವಿ, ನೀವು ತುಂಬಾ ದಿನದಿಂದ ಚೆನ್ನಾಗಿ ನಿದ್ದೆನೆ ಮಾಡಿಲ್ಲ, ಸರಿಯಾಗಿ ನಿದ್ದೆನೆ ಮಾಡಿಲ್ಲ, ನೀವು ಹೋಗಿ ರೆಸ್ಟ್ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ ಅಂತ ಕಳಿಸ್ತಾನೆ. ತಾಯಿನೂ ಸರಿ ಅಂತ ರೆಸ್ಟ್ ಮಾಡೋಕೆ ಹೋಗ್ತಾರೆ. ಈ ಕಡೆ ನಮ್ಮ ಹೀರೋಯಿನ್ ಹೊರಗಡೆ ಬಿಸಿಲಲ್ಲಿ ಒಣಗಾಕಿರುವ ಬಟ್ಟೆಗಳನ್ನ ತಗೋತಾ ಇರ್ತಾಳೆ ಅಂತ. ಅಂದ್ರೆ ಆ ತಾಯಿ ಹತ್ರನೇ ಹೋಗಿದೆ ಅಂತ. ಸೊ ನಮ್ಮ ಹೀರೋಯಿನ್ ತಕ್ಷಣ ಬೇಗ ಆ ತಾಯಿಯ ರೂಮಿಗೆ ಓಡಿ ಹೋಗ್ತಾಳೆ. ಆದ್ರೆ ಅಷ್ಟರಲ್ಲಿ ಈ ಕಡೆ ಆ ತಾಯಿಯ ಬಾಯಲ್ಲಿ ಆ ದೆವ್ವ ಬ್ಲಡ್ ವಾಮಿಟ್ ಮಾಡ್ತಾ ಇದೆ. ಹಾಗಾದ್ರೆ ಏನು, ಆ ದೆವ್ವ ಈ ತಾಯಿಯ ಮೈ ಒಳಗಡೆನೆ ಹೋಗ್ಬಿಟ್ಟಿದೆ ಅಂತ ಅರ್ಥ. ನಮ್ಮ ಹೀರೋಯಿನ್ ಅಲ್ಲಿಗೆ ಬಂದು ಏನಾಯ್ತು ಅಂತ ಕೇಳ್ಬೇಕಾದ್ರೆ ಏನೂ ಆಗಿಲ್ಲ ಅಂತ ತಾಯಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಹೀಗೆ ಇರ್ಬೇಕಾದ್ರೆ ಆವತ್ತು ರಾತ್ರಿ ಪೊಲೀಸ್ ಆಫೀಸರ್ ಆ ಕಿಚನ್ ಗೆ ಹೋಗ್ಬೇಕಾದ್ರೆ ಅವರ ಮುಂದೆ ಯಾವುದೋ ಕೆಲಸದ ಹುಡುಗಿ ದೆವ್ವ ಬಂದು ನಿಲ್ಲುತ್ತೆ. ಅದನ್ನ ನೋಡಿ ಪೊಲೀಸ್ ಆಫೀಸರ್ ಹೆದರ್ಕೊಂಡು ಗಾಬರಿಯಾಗಿ ಕೆಳಗಡೆ ಬಿದ್ದೋಗ್ತಾರೆ. ಆ ಸದನ್ನ ಕೇಳಿದ ತಕ್ಷಣ ಎಲ್ಲರೂ ಬರ್ತಾರೆ. ಆವಾಗ ನ್ಯಾನ್ಸಿ ಹುಡುಗಿಗೆ ರಾತ್ರಿಯಲ್ಲಿ ನಿದ್ದೆಗಣ್ಣಲ್ಲಿ ನಡೆಯುವ ಅಭ್ಯಾಸ ಇದೆ ಅಲ್ವಾ, ಕಾಯಿಲೆ ಇದೆ ಅಲ್ವಾ, ಹಾಗೆ ನಡ್ಕೊಂಡು ಸ್ಟೆಪ್ಸ್ ಹತ್ತಿ ಮೇಲ್ಗಡೆ ಒಂದು ರೂಮ್ ಒಳಗಡೆ ಹೋಗ್ತಾ ಇದ್ದಾಳೆ. ಆವಾಗ ಅವಳನ್ನ ಸುತ್ತ ಇರೋ ಕ್ಯಾಮರಾಸ್ ಎಲ್ಲವೇ ಫೋಟೋ ತಗೋತಾ ಇದೆ. ಹಾಗಾದ್ರೆ ಆ ಹುಡುಗಿ ಜೊತೆ ಯಾವುದೋ ದೆವ್ವ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಆ ಹುಡುಗಿಯನ್ನ ಕಾಪಾಡೋಣ ಅಂತ ಹಿಂದೆನೆ ಓಡಿ ಹೋಗ್ಬೇಕಾದ್ರೆ ಆ ರೂಮ್ ಡೋರ್ ಕ್ಲೋಸ್ ಆಗ್ಬಿಡ್ತಾ ಇದೆ. ಅದು ಮಾತ್ರ ಇಲ್ಲ, ಹೌಸ್ಕೋ ಅಂತ ಹೇಳೋ ತರ ಸದ್ದು ಬೇರೆ ಕೇಳ್ತಾ ಇದೆ. ಸೊ ನ್ಯಾನ್ಸಿಯನ್ನ ಕಾಪಾಡಬೇಕು ಅಂತ ಡೋರ್ ಅನ್ನು ಹೊಡ್ಕೊಂಡು ಪೊಲೀಸ್ ಆಫೀಸರ್, ನಮ್ಮ ಹೀರೋ, ಅಸಿಸ್ಟೆಂಟ್ ಮೂವರು ಒಳಗಡೆ ಬರ್ತಾರೆ. ಒಳಗಡೆ ಬಂದು ಆ ರೂಮ್ ಅಲ್ಲಿ ನೋಡಿದ್ರೆ ನಮ್ಮ ನ್ಯಾನ್ಸಿಯನ್ನ ಕಾಣ್ತಾ ಇಲ್ಲ. ಆವಾಗ ನಮ್ಮ ಹೀರೋ UV ಲೈಟ್ ಅನ್ನ ಯೂಸ್ ಮಾಡಿ ಅವಳ ಫುಡ್ ಪ್ರಿಂಟ್ ಅನ್ನ ಚೆಕ್ ಮಾಡ್ಬೇಕಾದ್ರೆ ಒಂದು ಕಬೋರ್ಡ್ ಒಳಗಡೆ ಒಂದು ಚಿಕ್ಕ ಗ್ಯಾಪ್ ಇರೋದನ್ನ ಕಂಡು ಹಿಡಿದು ಬಿಡ್ತಾನೆ ನಮ್ಮ ಹೀರೋ. ಅದ್ರ ಒಳಗಡೆನೆ ನಮ್ಮ ನ್ಯಾನ್ಸಿನೂ ಕೂತಿದ್ದಾಳೆ. ಆಮೇಲೆ ನ್ಯಾನ್ಸಿಯನ್ನ ಹೇಗೋ ಕಾಪಾಡ್ತಾರೆ ನಮ್ಮ ಹುಡುಗರು. ಆವಾಗ ಮನೆಯ ಚಿಕ್ಕ ಹುಡುಗಿ ಏಪ್ರಿಲ್ ನಮ್ಮ ಹೀರೋಯಿನ್ ಹತ್ರ ಲೋರಿ ಕೂಡ ಹೆದರ್ಕೊಂಡ್ರೆ ಭಯ ಆಗ್ಬಿಟ್ರೆ ಆ ಜಾಗಕ್ಕೆ ಹೋಗಿ ಹೌಸ್ಕೋತಾಳೆ ಅಂತ ಹೇಳ್ತಾಳೆ. ಸೊ ನಮ್ಮ ಹೀರೋಯಿನ್ ತಕ್ಷಣ ಆ ಚಿಕ್ಕ ಗ್ಯಾಪ್ ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಆ ಜಾಗದಲ್ಲಿ ತುಂಬಾ ಆಟದ ಗೊಂಬೆಗಳಿವೆ. ಅದರಲ್ಲಿದ್ದ ಮ್ಯೂಸಿಕ್ ಬಾಕ್ಸ್ ಈ ಏಪ್ರಿಲ್ ಗೆ ಸಿಕ್ಕಿರುತ್ತೆ. ಆಮೇಲೆ ಆ ಜಾಗದಲ್ಲಿ ನೇನ ಹೀರೋಯಿನ್ ಸ್ಟೋರ್ ರೂಮ್ ಅಲ್ಲಿ ಬಿದ್ದಿದ್ದಾಳೆ. ಆವಾಗ ಅವಳ ಕೈಯಲ್ಲಿರುವ ಮ್ಯೂಸಿಕ್ ಬಾಕ್ಸ್ ಅನ್ನ ಪ್ಲೇ ಮಾಡೋಣ ಅಂತ ತಗೊಂಡು ಪ್ಲೇ ಮಾಡ್ಬೇಕಾದ್ರೆ
ಒಂದು ಭಯಂಕರವಾದ ದೆವ್ವದ ರೂಪ ಅವಳೇ ನನ್ನನ್ನ ಈ ತರ ಮಾಡೋಕೆ ಹೇಳಿದ್ದು ಅಂತ ಹತ್ಕೊಂಡೆ ನಮ್ಮ ಹೀರೋಯಿನ್ ಹತ್ರ ಮಾತಾಡುತ್ತೆ. ಅದು ಮಾತ್ರ ಇಲ್ಲ, ಆ ಬೆತ್ಸಿಬಾ ದೆವ್ವ ಕೂಡ, ಆ ಕ್ರೂರವಾದ ದೆವ್ವ ಕೂಡ ಆ ಜಾಗದಲ್ಲೇ ಇರುತ್ತೆ. ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ಹೆದರ್ಕೊಂಡು ಗಾಬರಿಯಾಗಿ ಓಡಿ ಹೋಗ್ತಾಳೆ ಅಲ್ಲಿಂದ ಎಸ್ಕೇಪ್ ಆಗೋಣ ಅಂತ. ಆದ್ರೆ ಆ ದೆವ್ವ ಬಿಡ್ತಾನೆ ಇಲ್ಲ. ನಮ್ಮ ಹೀರೋಯಿನ್ ಅನ್ನ ಚೇಸ್ ಮಾಡ್ಕೊಂಡು ಬಂದು ಅವಳು ಕತ್ತಲ್ಲಿ ಹಾಕಿರುವ ಚೈನ್ ಅನ್ನ ಹಿಡಿದು ಎಳಿತಾ ಇದೆ. ಕೊನೆಗೆ ಆ ಚೈನ್ ಕಿತ್ತೋಗುತ್ತೆ. ನಮ್ಮ ಹೀರೋಯಿನ್ ಎಸ್ಕೇಪ್ ಆಗ್ತಾಳೆ. ಆ ಚೈನ್ ಅನ್ನ ನಮ್ಮ ಹೀರೋಯಿನ್ ಗೆ ಅವಳ ಮಗಳೇ ಕೊಟ್ಟಿರ್ತಾಳೆ. ನಮ್ಮ ಹೀರೋಯಿನ್ ಹೊರಗಡೆ ಬಂದಿದ್ದ ತಕ್ಷಣ ಎಲ್ಲರ ಹತ್ರನೂ ಹೇಳ್ತಾಳೆ, ಆ ಬೆತ್ಸಿಬಾ ಅನ್ನೋ ದೆವ್ವನೇ ತಾಯಂದಿರ ಮೈ ಒಳಗಡೆ ಹೋಗಿ ಅವರ ಮಕ್ಕಳನ್ನ ಅವರ ಕೈಯಲ್ಲಿ ಸಾಯಿಸ್ತಾ ಹೋರಾಗಿ ಗೆಳ್ಕೊಂಡು ಹೋಗುತ್ತೆ. ಆದ್ರೆ ಹೇಗೋ ನ್ಯಾನ್ಸಿಯನ್ನ ಕಾಪಾಡಿ ಬಿಡ್ತಾರೆ. ಇವಾಗ ಸಾಕಾದಷ್ಟು ಎವಿಡೆನ್ಸ್ ಸಿಕ್ಕಿರೋದ್ರಿಂದ ಅದಕ್ಕೆ ನಮ್ಮ ಹೀರೋ, ನೀವು ಹೊರಗಡೆ ಹೋಟೆಲ್ ಅಲ್ಲಿ ರೂಮ್ ಹಾಕಿ ಸ್ಟೇ ಮಾಡಿರಿ, ನಾವು ಈ ಎವಿಡೆನ್ಸ್ ಗಳನ್ನ ಚರ್ಚ್ ಅಲ್ಲಿ ತೋರಿಸಿ ಪರ್ಮಿಷನ್ ತಗೊಂಡು ಬರ್ತೀವಿ ಅಂತ ತಂದೆ ತಾಯಿ ಹತ್ರ ನಮ್ಮ ಹೀರೋ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋಯಿನ್ ಗೆ ಅವಳ ಮಗಳ ಡೆಡ್ ಬಾಡಿ ನೀರಲ್ಲಿ ತೇಳ್ತಾ ಇರೋ ತರ ಕಾಣುತ್ತೆ. ತುಂಬಾನೇ ಹೆದರ್ಕೋತಾಳೆ ನಮ್ಮ ಹೀರೋಯಿನ್. ಆದ್ರಿಂದ ಅವಳ ಮನೆಗೆ ಫೋನ್ ಮಾಡಿ ನನ್ನ ಮಗಳು ಚೆನ್ನಾಗಿದ್ದಾಳ ಅಂತ ವಿಚಾರಿಸಬೇಕಾದ್ರೆ, ಸೇಫ್ ಆಗಿದ್ದಾಳ ಅಂತ ಕೇಳ್ಬೇಕಾದ್ರೆ, ಹೌದು ಅವಳ ಮಗಳು ತುಂಬಾ ಸೇಫ್ ಆಗೇ ಇದ್ದಾಳಂತೆ. ಮನೆ ಕೆಲಸದವರು ಹಾಗೆ ಹೇಳ್ತಾರೆ. ಆಮೇಲೆ ಬೇಗ ಬೇಗ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಚರ್ಚ್ ಗೆ ಹೋಗಿ ಎಲ್ಲ ಎವಿಡೆನ್ಸ್ ಅನ್ನು ತೋರಿಸಿ ಪರ್ಮಿಷನ್ ಕೇಳ್ತಾರೆ. ಸೊ ಚರ್ಚ್ ಅಲ್ಲಿ ಇರೋರು ದೆವ್ವವನ್ನ ಓಡಿಸೋಕೆ ಪರ್ಮಿಷನ್ ಅನ್ನು ಕೊಡ್ತಾರೆ. ಈ ಕಡೆ ನಮ್ಮ ಹೀರೋಯಿನ್ ಅವಳ ಮಗಳನ್ನ ಅವರ ಮನೆಯಲ್ಲಿ ತೋರಿಸ್ತಾರೆ. ಏನೋ ಸದ್ದಾಗ್ತಾ ಇದೆ ಅಂತ ಕೆಳಗಡೆ ಬಂದು ನೋಡ್ತಾಳೆ ಚಿಕ್ಕ ಹುಡುಗಿ. ಆವಾಗ ಅಲ್ಲಿದ್ದ ಆನಬೆಲ್ಲ ಗೊಂಬೆಯನ್ನ ಕಾಣ್ತಾ ಇಲ್ಲ. ಸೊ ಹೆದರ್ಕೊಂಡು ಮತ್ತೆ ಮೇಲ್ಗಡೆ ಹೋಗ್ಬಿಡೋಣ ಅಂತ ಹುಡುಗಿ ಟ್ರೈ ಮಾಡ್ಬೇಕಾದ್ರೆ ಅವಳನ್ನ ಸುತ್ತ ಯಾರೋ ಅವಳನ್ನ ವಾಚ್ ಮಾಡ್ತಾ ಇರೋ ತರ ಹುಡುಗಿಗೆ ಫೀಲ್ ಆಗ್ತಾ ಇದೆ. ಯಾಕೆ ನಮಗೂ ಕೂಡ ಆಗ್ತಾ ಇದೆ. ಸೊ ತುಂಬಾನೇ ಹೆದರ್ಕೊಂಡು ಓಡಿ ಹೋಗಿ ಒಂದು ರೂಮ್ ಒಳಗಡೆ ಹೌಸ್ಕೋತಾಳೆ ನಮ್ಮ ಹುಡುಗಿ. ಆದ್ರೆ ಆ ರೂಮ್ ಒಳಗಡೆನೆ ಆನಬೆಲ್ಲ ಗೊಂಬೆ ಇದೆ. ಆವಾಗ ಆ ಗೊಂಬೆ ಆಟೋಮೆಟಿಕ್ ಅದ್ರ ತಲೆಯನ್ನ ತಿರುಗಿಸಿ ನಮ್ಮ ಹುಡುಗಿಯನ್ನ ನೋಡುತ್ತೆ. ನಮ್ಮ ಹುಡುಗಿ ಸಿಕ್ಕಾಪಟ್ಟೆ ಹೆದರ್ಕೊಂಡು ಮತ್ತೆ ಓಡಿ ಹೋಗಿ ಡೋರ್ ಅನ್ನ ಓಪನ್ ಮಾಡೋಣ ಅಂತ ಟ್ರೈ ಮಾಡಿದ್ರೆ ಡೋರ್ ಓಪನ್ ಆಗ್ತಾ ಇಲ್ಲ. ಮತ್ತೆ ಸರಿ ಅಂತ ಹಿಂದೆ ತಿರುಗಿ ಆ ಗೊಂಬೆಯನ್ನ ನೋಡ್ಬೇಕಾದ್ರೆ ಆ ಗೊಂಬೆಯನ್ನು ಅಲ್ಲಿ ಕಾಣ್ತಾ ಇಲ್ಲ. ಡೋರ್ ಅನ್ನು ಓಪನ್ ಮಾಡಿ ಅವನ ಮಗಳನ್ನ ಕಾಪಾಡ್ತಾನೆ. ಈ ಕಡೆ ಆ ಫ್ಯಾಮಿಲಿ ಒಂದು ಹೋಟೆಲ್ ಅಲ್ಲಿ ರೂಮ್ ಹಾಕಿ ಸ್ಟೇ ಆಗಿರ್ಬೇಕಾದ್ರೆ ಆ ತಾಯಿ ಅವರ ಜೊತೆಗೆ 2 ಮಕ್ಕಳನ್ನ ಅವರ ಮಕ್ಕಳನ್ನ ಕರ್ಕೊಂಡು ಕಾರಲ್ಲಿ ಆ ಮನೆಗೇನೆ ಹೋಗ್ತಾ ಇದ್ದಾರೆ. ಯಾಕೆ ಅಂದ್ರೆ ಇವಾಗ ಅವರ ಮೈಯಲ್ಲೇ ಬೆತ್ಸಿಬಾ ದೆವ್ವ ಇರೋದು. ಇದು ಗೊತ್ತಾಗಿದ್ದ ತಕ್ಷಣ ತಂದೆ ನಮ್ಮ ಹೀರೋಗೆ ಕಾಲ್ ಮಾಡಿ ಎಲ್ಲ ವಿಷಯವನ್ನು ಹೇಳ್ತಾರೆ. ಸೊ ನಮ್ಮ ಹೀರೋ ಮತ್ತೆ ಹೀರೋಯಿನ್ ತುಂಬಾ ಬೇಗನೆ ಆ ಮನೆಗೆ ಹೊರಡ್ತಾರೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಆ ತಾಯಿ ಅವರ 2ನೇ ಮಗಳನ್ನ ಸಿಸರ್ ತಗೊಂಡು ಚುಚ್ಚಿ ಸಾಯಿಸೋಕೆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಕರೆಕ್ಟ್ ಆಗಿ ಏಪ್ರಿಲ್ ಅನ್ನ ಸಾಯಿಸೋಕೆ ಟ್ರೈ ಮಾಡುತ್ತೆ. ಆದ್ರಿಂದ ನಮ್ಮ ಟೀಮು ಹೇಗೋ ಆ ದೆವ್ವವನ್ನ ಹಿಡಿದು ಅಂದ್ರೆ ತಾಯಿಯನ್ನ ಹಿಡಿದು ಒಂದು ಚೇರಿಗೆ ಕಟ್ಟಿ ಹಾಕಿ ಅವರನ್ನ ಸುತ್ತ ನಿಂತ್ಕೊಂಡು ಪ್ರೇ ಮಾಡೋಕೆ ಶುರು ಮಾಡ್ತಾರೆ. ಆದ್ರೂ ಹೋಗ್ತಾ ಹೋಗ್ತಾ ಆ ದೆವ್ವದ ಪವರ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ, ಹೆಚ್ಚಾಗ್ತಾನೆ ಇದೆ. ಇವ್ರುಗಳು ಎಷ್ಟೋ ಟ್ರೈ ಮಾಡ್ತಾರೆ. ಹಾಗೆ ನೋಡ್ತಾ ಇರ್ಬೇಕಾದ್ರೆ ನಮಗೇನೆ ಹಾಗೆ ನಡ್ಗೋಗ್ಬಿಡುತ್ತೆ. ನೋಡಿ ಈ ಸೀನ್ ಅನ್ನ. ಹಾಗೆ ನಿಧಾನಕ್ಕೆ ಹಾರ್ಕೊಂಡು ಮೇಲ್ಗಡೆಯಿಂದ ಕೆಳಗಡೆ ಬಿದ್ದು ಚೇರ್ ಅನ್ನ ಹೊಡೆದಾಕ್ಬಿಟ್ಟು ಹೌಸ್ಕೊಂಡು ಹೀರೋ ಆ ಜಾಗಕ್ಕೂ ಬಂದು ಪ್ರೇ ಮಾಡೋಕೆ ಶುರು ಮಾಡ್ತಾನೆ. ನಮ್ಮ ಹೀರೋಯಿನ್ ಒಂದು ತೂತು ಒಳಗಡೆ ಕೈಯನ್ನ ಬಿಟ್ಟು ಆ ದೆವ್ವದ ತಲೆ ಮೇಲೆ ಕೈಯನ್ನ ಇಟ್ಟು ಪ್ರೇ ಮಾಡೋಕೆ ಶುರು ಮಾಡ್ತಾಳೆ. ಆ ಫ್ಯಾಮಿಲಿಯ ಸ್ವೀಟ್ ಮೆಮೊರೀಸ್ ಅನ್ನ ತಾಯಿಗೆ ಕೊಡ್ತಾಳೆ ನಮ್ಮ ಹೀರೋಯಿನ್. ಅವ್ರಗಳ ಫ್ಯಾಮಿಲಿ ಹ್ಯಾಪಿಯಾಗಿ ಇದ್ದಿದ್ರ ಬಗ್ಗೆ ಹೇಳಿ ದೆವ್ವ ಹಿಡ್ಕೊಂಡಿರುವ ಆ ತಾಯಿಗೆ ಧೈರ್ಯವನ್ನ ತುಂಬತಾಳೆ ನಮ್ಮ ಹೀರೋಯಿನ್. ಯಾಕೆ ಅಂದ್ರೆ ಆವಾಗ್ಲೇನೆ ಆ ತಾಯಿಗೆ ಅವರ ಮೈಯಲ್ಲಿರುವ ದೆವ್ವದ ಹೆದಿರು ಹೋರಾಡೋಕೆ ಆಗುತ್ತೆ. ಅದೇ ತರ ಅನ್ಕೊಂಡು ನಮ್ಮ ಹೀರೋಯಿನ್ ಕಂಟಿನ್ಯೂಸ್ ಆಗಿ ಪ್ರೇ ಮಾಡ್ತಾನೆ ಇರ್ಬೇಕಾದ್ರೆ ಕೊನೆಯದಾಗಿ ಹೇಗೋ ಆ ತಾಯಿಯ ಮೈಯಿಂದ ಬೆತ್ಸಿಬಾ ದೆವ್ವ ಹೋಗ್ಬಿಡುತ್ತೆ. ಇವಾಗ ಎಲ್ಲವೂ ನಾರ್ಮಲ್ ಆಗಾಯ್ತು. ಕೊನೆಯದಾಗಿ ಮಕ್ಕಳು ಎಲ್ಲರೂ ಹ್ಯಾಪಿಯಾಗಿ ಬಂದು ಅವರ ತಾಯಿಯನ್ನ ತಬ್ಕೋತಾರೆ. ಆ ಸಮಯದಲ್ಲಿ ಆ ಕೊನೆ ಹುಡುಗಿಯಾದ ಏಪ್ರಿಲ್ ನಮ್ಮ ಹೀರೋಯಿನ್ ಹತ್ರ ಬಂದು ನಮ್ಮ ಹೀರೋಯಿನ್ ಅವಳ ಮಗಳ ಚೈನ್ ಅನ್ನ ತಗೊಂಡು ಬಂದು ನಮ್ಮ ಹೀರೋಯಿನ್ ಕೈಗೆ ಕೊಡ್ತಾಳೆ. ಕೊನೆಯದಾಗಿ ಆ ಮ್ಯೂಸಿಕ್ ಬಾಕ್ಸ್ ಅನ್ನ ನೆನ್ಪಿಗಾಗಿ ಅವರ ಮನೆಯಲ್ಲಿ ತಂದು ಇಡ್ತಾ ಇದ್ದಾನೆ ನಮ್ಮ ಹೀರೋ. ಹಾಗೆ ಸೈಲೆಂಟ್ ಆಗಿದೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಈ ಮೂವಿಯನ್ನ ನೀವು ಡೈರೆಕ್ಟ್ ಆಗಿ ನೋಡಿದ್ರೆ ಹಾಗೆ ಸೂಪರ್ ಆಗಿರುತ್ತೆ, ಸಖತ್ತಾಗಿರುತ್ತೆ ಫೀಲಿಂಗ್ಸ್. ಖಂಡಿತ ಹೆದರ್ಕೋತೀರಾ. ಅದರಲ್ಲೂ ಇನ್ನ ರಾತ್ರಿ ಈ ಕಾಂಜೂರಿಂಗ್ ಮೂವಿನ ಕಾನ್ಸೆಪ್ಟ್ ಗಳನ್ನ ನೋಡಿದ್ರೆ ಸೂಪರ್ ಆಗಿರುತ್ತೆ. ಕಾಂಜೂರಿಂಗ್ ಪಾರ್ಟ್ 2 ವಿಡಿಯೋ ಬೇಕಾಗಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋನೇ ಅದನ್ನೇ ರಿಲೀಸ್ ಮಾಡೋಣ. ಸೊ ಈ ತರ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ ಗೆ ರಿಲೇಟಿವ್ಸ್ ಗೆ ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. Take care.